ನಗರ ಪೊಲೀಸ್ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭವನ್ನು ಕಲಬುರಗಿ ನಗರದ ಎಂಆರ್ಎಂಸಿ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಯಿತು. एक आप लोगों से गुजारिश करना चाहता हूं, वैसे तो गुलबर्गा सिटी पुलिस का काम इतना अच्छा है जितनी भी तारीफ की जाए कम है. ಪೊಲೀಸಿಂಗ್ ಒಂದು ಆರಕ್ಷಕ ಯಾವ ರೀತಿ ವೃತ್ತಿ ಅಂತಂದ್ರೆ ಥ್ಯಾಂಕ್ಲೆಸ್ ಜಾಬ್ ಅಂತೀವಿ. ವಿ ಆಲ್ಸೋ ಕಾಲ್ ಇಟ್ ಆಸ್ ಜೀರೋ ಸಮ್ ಗೇಮ್. ಇನ್ನೊಂದು ಇತಿಹಾಸ ನೋಡಿದಾಗ ಬ್ರಿಟಿಷರ ಕಾಲದಲ್ಲಿ ಆರಂಭವಾಗಿರುವ ಈ ಆರಕ್ಷಕ ವ್ಯವಸ್ಥೆ ಭಾರತೀಯ ಪೊಲೀಸ್ ವ್ಯವಸ್ಥೆ ಆಗ್ಲಿಕ್ಕೆ, ಜನಸ್ನೇಹಿ ಆಗ್ಲಿಕ್ಕೆ, ಜನಪರ ಆಗ್ಲಿಕ್ಕೆ ಸುಮಾರು ವಿನೂತನ ಜನಪರ ವ್ಯವಸ್ಥೆಗಳನ್ನ, ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಎಲ್ಲ ಕಡೆ ಇದೆ. ಈಗ ತಾವೆಲ್ಲ ನೋಡಿರ್ಬೋದು, ರೀಸೆಂಟ್ ಒಂದು ಖಾಸಗಿ ಸಂಸ್ಥೆ ಕಾನೂನು ಸುವ್ಯವಸ್ಥೆ ಅದರಲ್ಲಿ ಕರ್ನಾಟಕ ರಾಜ್ಯವನ್ನ ಫಸ್ಟ್ ರ್ಯಾಂಕ್ ಕೊಟ್ಟಿದೆ. ಸೊ ಬಟ್ ಈ ಒಂದು ಪಯಣದಲ್ಲಿ ನಾವು ಮಾಡಬೇಕಾಗಿದ್ದು ತುಂಬಾ ಇದೆ. ಅದರಲ್ಲಿ ಏನೀಗ ಜನರ ಒಂದು ಆತ್ಮವಿಶ್ವಾಸವನ್ನ, ಸಜ್ಜನರು ಪೊಲೀಸ್ ಠಾಣೆಗೆ ಬರಬೇಕಾದ್ರೆ ಯಾವುದೇ ರೀತಿಯ ಸಂಕೋಚ, ಭಯ ಇಲ್ಲದೆ ಬರಬೇಕು. ಯಾರು ಕಾನೂನನ್ನ ಕೈಗೆತ್ಕೊಳ್ತಾರೆ ಅವರಿಗೆ ನಿರ್ದಾಕ್ಷಿಣ್ಯ ಕ್ರಮದ ಒಂದು ಭಯ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯ ಕೆಲಸ ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ. ಅದರ ಒಂದು ಇನ್ನಷ್ಟು ಜನರ ಹತ್ರ ಹೋಗ್ಲಿಕ್ಕೆ ಆರಂಭವಾಗಿರುವಂತಹ ಒಂದು ಕಾರ್ಯಕ್ರಮ ಅಂತಂದ್ರೆ ಮನೆ ಮನೆಗೆ ಪೊಲೀಸ್. ಮೊದಲು ಗಸ್ತಿತ್ತು, ಆಮೇಲೆ ಸುಧಾರಿತ ಗಸ್ತು ವ್ಯವಸ್ಥೆ ಬಂತು. ಪ್ರತಿ ಗಸ್ತಲ್ಲಿ ಇಷ್ಟು ಜನ ಬೀಟ್ ಮೆಂಬರ್ಸ್ ಇರ್ತಾರೆ, ಅಲ್ಲಿ ಹೋಗಿ ಅವ್ರಲಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ವಿ. ಈಗ ಒಂದು ಏನು ಬೀಟ್ ಇದೆ, ಬೀಟ್ ಅಲ್ಲಿ ಎಂಟೈರ್ ಏರಿಯಾಗಳಲ್ಲಿ ಸ್ಪ್ರೆಡ್ ಆಗಿರೋ ರೀತಿ 40 ರಿಂದ 50 ಅವಶ್ಯಕತೆ ಬಂದ್ರೆ ಇನ್ನೂ ಜಾಸ್ತಿ ಮನೆಗಳನ್ನು ನಾವು ಗುರುತಿಸ್ಕೊಂತೀವಿ. ಎಲ್ಲಿ ಒಂಟಿ ಮಹಿಳೆಯರು ಇರ್ತಾರೆ ಅಥವಾ ಓನ್ಲಿ ಲೇಡೀಸ್ ಇರ್ತಾರೆ ಅಲ್ಲಿ ಓನ್ಲಿ ಮಹಿಳಾ ಸಿಬ್ಬಂದಿಯವರು ಹೋಗ್ತಾರೆ. ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು, ಬೀಟ್ ಆಯ್ತು, ಸ್ಥಳೀಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಯ್ತು, ಎಲ್ಲರ ಒಂದು ಫೋನ್ ನಂಬರ್ ಅನ್ನು ಅವ್ರಿಗೆ ತಿಳಿಸ್ತೀವಿ. ಈ ಒಂದು ವ್ಯವಸ್ಥೆ ಇದು ಯಾವ ರೀತಿ ಅಂತಂದ್ರೆ, ಈಗ ನಮ್ಮ ಇಬ್ಬರು ಅಧಿಕಾರಿಗಳು ಕೆಲವು ಕಾನೂನುಗಳ ಬಗ್ಗೆ, ಅಪರಾಧಗಳ ಬಗ್ಗೆ ಅರಿವನ್ನ ಮೂಡಿಸಿದ್ರು. ಬರೇ ಅರಿವು ಸಾಕಾಗುತ್ತಾ ನಮಗೆ? ಅವೇರ್ನೆಸ್ ಅಷ್ಟೇ ಸಾಕಾ? ಫ್ರಮ್ ಅವೇರ್ನೆಸ್ ವಿ ನೀಡ್ ಟು ಮೂವ್ ಟು ಆಕ್ಷನ್. ಏನು ನಮ್ಮ ಹತ್ರ ಅರಿವಿದೆ ಅದುಗಳನ್ನ ನಾವು ಕಾರ್ಯರೂಪಕ್ಕೆ ತರುವಂತ ಕೆಲಸ ಆಗುತ್ತೆ. ಈಗ ಸುಮಾರು ಸಲ ಈಗ ಹೇಳ್ತೀವಿ, ಈಗ ರೀಸೆಂಟ್ ಆಗಿ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಯರ್ಲಿ 800ಕ್ಕಿಂತ ಹೆಚ್ಚು ಜನ ಈ ಫೇಕ್ ಆನ್ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಿದ್ರು. ನಿಯರ್ಲಿ 18 to 20 crore ಟೋಟಲ್ ಮೋಸ ಹೊಂದಿರುವಂತ ಅಮೌಂಟ್.